ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಕೇಟ ಹುಡುಗ. ಅದೇ ಥರ ಇವತ್ತು ವಿಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಆ್ಯಂಡ್ ಎಲ್ಲ ಚೆನ್ನಾಗಿದ್ರೆ ಅಂತ ಬಯಸುತ್ತೆ. ಆ್ಯಂಡ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಯ್ಸ್. ಆ್ಯಂಡ್ ಸುಮಾರು ದಿನಗಳಿಂದ ನಾನು ಕನ್ಸ್ಕೊಂಡಿರಲಿಲ್ಲ, ಪ್ರತಿ ವಿಡಿಯೋ ಮಾಡ್ಕೊಂಡು ಬರ್ತಿದ್ದೇನೆ. ಆ್ಯಂಡ್ ಇವತ್ತು ಮನೇಲಿ ಮಾಡೋ ಉದ್ದೇಶ ಬೇರೆ ಏನಿಲ್ಲ ಗೈಸ್. ಇಡೀ ರಾಜ್ಯದಂತೆ ಇವತ್ತು ಫಸ್ಟ್ PUC ಸ್ಟೂಡೆಂಟ್ ಯಾರ್ಯಾರು ಎಕ್ಸಾಮ್ ಬರ್ದಿದ್ದೀರಾ ಆ್ಯಂಡ್ ಇವತ್ತು ರಿಲೀಸ್ ಆಗ್ತಿದೆ, ರಿಸಲ್ಟ್ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇವತ್ತು ಮಧ್ಯಾಹ್ನ 1 ಗಂಟೆಗೆ ಇಲ್ಲ 2 ಗಂಟೆಗೆ ರಿಸಲ್ಟ್ ಬರ್ತಾ ಇದೆ. ಪ್ರತಿಯೊಬ್ಬರು ಎಕ್ಸಾಮ್ ಚೆನ್ನಾಗಿ ಬರ್ದಿರ್ತೀರ ಅಂತ ನಂಬಿದ್ದೀನಿ. ನಮ್ಮ ರಾಜ್ಯ ಜನತೆ ಪ್ರತಿಯೊಬ್ಬರು ಪಾಸಾಗಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದಾಗಲಿ. ಭಗವಂತ ಮುಂದಷ್ಟು ದಿನ ಒಳ್ಳೆ ಕೆಲಸಗಳು ತಗೊಂಡು ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಗೊಬನ್ನಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬ್ರದರ್ ಆ್ಯಂಡ್ ನಮ್ಮ ಫಸ್ಟ್ PUC ಸ್ಟೂಡೆಂಟ್ ಆಗಿರೋ ಬ್ರದರ್ ಆ್ಯಂಡ್ ಸಿಸ್ಟರ್ ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ನಮ್ಮ ಕೇಟ ನೋಡ್ಕ ಚಾನಲಿಂದ ಎಲ್ಲ ಚೆನ್ನಾಗಿ ಬರ್ದಿರ್ತಾ ಬಯಸುತ್ತಾ ಆ್ಯಂಡ್ ಎಲ್ಲ ಥರ ಒಳ್ಳೆ ಹೆಸರು ತಗೊಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಅಷ್ಟು ಹೇಳ್ತೀವಿ. ಅದೇ ಥರ ಯಾರು ಅಕಸ್ಮಾತ್ ಫಸ್ಟ್ PUC ಸ್ಟೂಡೆಂಟ್ ಆಗಿರ್ಬೋದು, ಯಾರೇ ಆಗಲಿ, ಏನಾದ್ರು ಫೇಲ್ ಆದರೆ ದಯವಿಟ್ಟು ಯಾರು ಏನೋ ಅನಾಹುತಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು ಕೇಳ್ಕೊತೀನಿ ನಮ್ಮ ಚಾನಲ್ ಕಡೆಯಿಂದ, ಯಾರು ಏನೋ ಅನಾಹುತಗಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಇನ್ನು ಫೇಲ್ ಆದರೆ ಇದೊಂದೇ ಲೈಫಲ್ಲ ಅದಕ್ಕೆ ಇಷ್ಟಪಡ್ತೀನಿ. ಏನು ಫೇಲ್ ಆಗ್ಬಿಟ್ರೆ ನಿಮ್ಗೆ ಇದೊಂದೇ ಲೈಫಲ್ಲ, ಸಾಕಷ್ಟು ಹೊರಗಡೆ ಲೈಫ್ ಇದೆ. ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ದಯವಿಟ್ಟು ಅವ್ರ ಕನ್ಸು ಹೊಡೆದಕ್ಕೆ ಹೋಗಬೇಡಿ. ಅದೇ ಥರ ಸೂಸೈಡ್ ಮಾಡ್ಕೊಳಕ್ಕಿರ್ಬೋದು, ಬೇಜಾರಾಕೋಂಥದ್ದು ಏನೂ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾಕಂತೀರ ಪ್ರತಿಯೊಂದು ಈ ಒಂದೇ ಅಕಸ್ಮಾತ್ ಫೇಲ್ ಆದರೆ ಜೀವನ ಮುಗ್ದೋಗಲ್ಲ. ಆ್ಯಂಡ್ ದೊಡ್ಡವರು ಒಂದು ಮಾತಾಡಿದ್ದಾರೆ, ಹಂಗೆ ಸೋತ್ರೆ ಮಂದಹಾಸ, ಸೋತಿಗೆದ್ರೆ ಇತಿಹಾಸ. ಆ್ಯಂಡ್ ಫೇಲ್ ಆದ ಸ್ಟೂಡೆಂಟ್ ಎಷ್ಟೋ ಜನ ಇತಿಹಾಸ ಬರ್ತಿದ್ದಾರೆ. ಆ್ಯಂಡ್ ನೀವು ಒಬ್ಬರು ಆಗ್ತೀರಾ ಅಂತ ಆಗ್ಲೂಬೋದು, ಆಗದೇನೆ ಇರ್ಬೋದು. ಆ್ಯಂಡ್ ಆಗುತ್ತೆ, ನೀವು ಪ್ರಯತ್ನ ಮಾಡ್ರೆ ಖಂಡಿತ ಮನಸ್ಸಿಟ್ಟು ಹೋದ್ರೆ ಖಂಡಿತ ಹಾಗೆ ಆಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೇನೆ. ಫೇಲ್ ಆದರೆ ತಲೆ ಕೆಡಿಸ್ಕೋಬೇಡಿ, ಆಡ್ಕೊಳ್ಳೋರ ಬಗ್ಗೆ ತಲೆ ಕೆಡಿಸ್ಬೇಡಿ, ನಗೋರ ಬಗ್ಗೆ ತಲೆ ಕೆಡಿಸ್ಬೇಡಿ. ನಿಮ್ಮ ದಾರಿ ನೀವು ಏನೈತೆ ನೋಡ್ಕೊಂಡು ಹೋಗಿ ಅನ್ನೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೇಲ್ ಆದ್ರೆ ಎಷ್ಟೋ ಜನ ಏನೂ ಮಾಡೇ ಅಲ್ವ, ಅವರು ಏನೂ ಸಾಧ್ಯ ಇಲ್ವಾ. ಎಷ್ಟೋ ಜನ ಫೇಲ್ ಆಗಿರೋರು ಈಗ ಎಷ್ಟೋ ಜನ ಪೊಲೀಸ್ ಆಗಿರೋರು ಇದ್ದಾರೆ, PUC ಫೇಲ್ ಆಗಿ ಎಷ್ಟೋ ಜನ ಇಂಜಿನಿಯರ್ ಆಗಿರೋರು ಅಂತ ನೀವು ಆಗಲ್ಲ ಅಂತ ಏನು ಗ್ಯಾರಂಟಿ. ಪ್ರತಿಯೊಬ್ಬರು ಫೇಲ್ ಆದರೆ ಜೀವನ ಮುಗಿದಾಗಲ್ಲ ಅನ್ನೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ನಿಮ್ಮಲ್ಲಿ ಹಠ ಅನ್ನೋದಿದ್ದರೆ ಪ್ರತಿಯೊಂದು ನಿಮ್ಗೆ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕೆ ಇಷ್ಟಪಡ್ತೀನಿ. ಫೇಲ್ ಆದರೂ ತಲೆಗೆಡಿಸಿ ಮತ್ತೊಮ್ಮೆ ಕಟ್ಟಿ, ಯಾರ ಬಗ್ಗೆ ಕಟ್ಟೋಕೆ ನಿಮ್ಮಲ್ಲಿ ಛಲ ಇದ್ರಪ್ಪ ಖಂಡಿತ ಗೆಲ್ತೀರ ಅನ್ನೋಕ್ಕೆ ಸಾಕಷ್ಟು ಲೈಫ್ ಇದೆ ಅನ್ನೋಕ್ಕೆ ಇಷ್ಟಪಡ್ತೀನಿ ಗೈಸ್. ಅದೇ ಥರ ನಿಮ್ಮ ಸಿಚುವೇಶನ್ ನಾನು ಇದ್ದೆ. ಅಕಸ್ಮಾತ್ ನಾನು ಒಬ್ಬ PUC ಸ್ಟೂಡೆಂಟ್, ನಾನು PUCಯಲ್ಲಿ ಫೇಲ್ ಆಗಿರೋ ಸ್ಟೂಡೆಂಟೇ. ಹೌದು, ನಾನು ಡೈರೆಕ್ಟಾಗಿ ಹೇಳ್ಕೊತೀನಿ, ಒಳಗೊಂಡಿಲ್ಲ. ಸೊ ಹೌದು ಗೈಸ್, ನಾನು ಒಬ್ಬ PUC ಸ್ಟೂಡೆಂಟೇನೆ. ನಾನು ಫೇಲ್ ಆಗಿರೋ ಸ್ಟೂಡೆಂಟ್. ಫೇಲ್ ಆದ್ರೂ ನಾನು ಒಳ್ಳೆ ಕೆಲಸದಲ್ಲಿದ್ದೀನಿ. ಕೆಲಸದಲ್ಲಿರೋತಕ್ಕಂತೆ ನನಗೆ ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ನಾನು ಯಾವತ್ತೂ ಕೈ ಬಿಟ್ಟಿಲ್ಲ. ಆ್ಯಂಡ್ ನಾನು ಏನೂ ಮಾಡಿಲ್ಲ, ಒಪ್ಕೋತೀನಿ. ಓಕೆ, ನಾನೇನು ಅಂದ್ಕೊಂಡ್ಬಿಟ್ಟು ರೀಚ್ ಮಾಡಿಲ್ಲ. ಎಷ್ಟೋ ಸ್ವಲ್ಪ ಜನ ಪ್ರೀತಿ ಸಂಪಾದನೆ ಮಾಡಿದ್ದೀನಿ. ಹೊರಗಡೆ ಒಂದು ಇಬ್ಬರು ಮಾತ್ರ ಕೇಳೋ ಮಟ್ಟಕಾರ ಒಂದು ಸ್ವಲ್ಪ ಹೆಸರು ಮಾಡಿದ್ದೀನಿ. ನಮ್ಮ ಚಾನಲ್ ಹೆಸರು ಒಂದು 2 ಮಟ್ಟ, ಅದಕ್ಕಷ್ಟು ಅಷ್ಟು ತೃಪ್ತಿ ನನ್ನಲ್ಲಿದೆ. ಮುಂದೊಂದು ದಿನ ನಾನು ಮಾಡೇ ಮಾಡ್ತೀನಿ ಅಂತ ನಂಬಿಕೆ ನನ್ನಲ್ಲಿದೆ. ಆ್ಯಂಡ್ ಅದೇ ಥರ ನೀವು ಪ್ರತಿಯೊಂದು ಮಾಡ್ಬೋದು, ಪ್ರತಿಯೊಂದು ನೀವು ಬರೆದು ಕಟ್ಟಿ ಪಾಸ್ ಆಗ್ತೀರ ಗೈಸ್. ಅದೇ ಥರ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಎಲ್ಲರಿಗೂ ಪಾಸಾಗಿ ಎಲ್ಲರಿಗೂ. ಅದೇ ಥರ ನನ್ನ ತಂಗಿ ಕೂಡ ಫಸ್ಟ್ PUC ಸ್ಟೂಡೆಂಟ್, ಅವಳು ಪಾಸ್ ಆಗ್ತದೆ ಅಂತ ನಂಬಿಕೆ ಇದೆ. ಆ್ಯಂಡ್ ಎಲ್ಲರಿಗೂ ಫಸ್ಟ್ PUC ಎಲ್ಲರಿಗೂ ನನ್ನ ಪ್ರೀತಿಯ ನನ್ನ ತಂಗಿ ಆಗಿರ್ಬೋದು, ತಮ್ಮಿಂದರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತಾ ಇವತ್ತು ನೀವು ವಿಡಿಯೋ ಏನು ಮಾಡ್ತಾಯಿದ್ದೀನಿ. ಆಲ್ ದ ಬೆಸ್ಟ್. ನಿಮ್ಮ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀನಿ. ನಾನಂತೂ ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಹೆಂಗನ್ನಿಸ್ತು ಪ್ರತಿಯೊಂದು ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಏನಾದ್ರು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಸಪೋರ್ಟ್, ಶೇರ್ ಮಾಡಿ. ಅದೇ ಥರ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಲವ್ ಯು ಗೈಸ್. ಥ್ಯಾಂಕ್ ಯು.